ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕನ್ನಡ ಕಾನೂನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದಿನ ಈ ವಿಡಿಯೋದಲ್ಲಿ ನಿಮಗೆ ಚೆಕ್ ಬೌನ್ಸ್ ಆದರೆ ಏನು ಮಾಡಬೇಕು, ಹಣ ದುರುಪಯೋಗ ಆಗೋದನ್ನು ತಡೆಗಟ್ಟೋದು ಹೇಗೆ, ಚೆಕ್ ಹಣವನ್ನು ವಾಪಸ್ ಪಡೆಯೋದು ಹೇಗೆ ಎನ್ನುವುದರ ಜೊತೆಗೆ ಚೆಕ್ಕನ್ನು ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದರ ಸಂಪೂರ್ಣ ವಿವರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಗೆಳೆಯರೇ, ಈ ವಿಡಿಯೋನ ನೀವು ಪೂರ್ತಿ ನೋಡಿದ್ರೆ ಮುಂದೆ ಲಕ್ಷಾಂತರ ರೂಪಾಯಿ ಹಣವನ್ನು ನೀವು ಕಳ್ಕೊಳ್ಳೋದು ತಪ್ಪುತ್ತೆ. ಹಾಗಾದರೆ ಇನ್ಯಾಕೆ ತಡ, ಶುರು ಮಾಡೋಣ ಬನ್ನಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಚೆಕ್ಕನ್ನು ತಪ್ಪಿಲ್ಲದೆ ಫಿಲ್ ಮಾಡೋದು ಹೇಗೆ ಮತ್ತು ಚೆಕ್ ಬರಿಬೇಕಾದ್ರೆ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದನ್ನು ಮೊದಲು ತಿಳಿದುಕೊಳ್ಳೋಣ. ನಾನೀಗ ಒಂದು ಚೆಕ್ಕನ್ನು ತೆಗೆದುಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಚೆಕ್ ಬರೆಯುವ ಮುಂಚೆ ಅಕೌಂಟ್ ನಂಬರ್, IFSC ಕೋಡ್ ಇವುಗಳನ್ನು ಕರೆಕ್ಟಾಗಿದೆಯೋ ಇಲ್ವೋ ಅಂತ ನೋಡ್ಕೋಬೇಕಾಗುತ್ತೆ. ಇವಾಗ ರಾಜೇಶ್ ಎನ್ನುವ ವ್ಯಕ್ತಿಗೆ 5,000 ರೂಪಾಯಿಗೆ ಚೆಕ್ ಕೊಡಬೇಕು ಅನ್ನೋದಾದರೆ ಮೊದಲು ಡೇಟನ್ನು ಬರಿಬೇಕು. ಡೇಟನ್ನು ಈ ರೀತಿ ಬರಿಬೇಕಾಗುತ್ತೆ. ನೆನಪಿರಲಿ, ಡೇಟನ್ನು ಯಾವುದೇ ಕಾರಣಕ್ಕೂ ಈ ಫಾರ್ಮೆಟಲ್ಲಿ ಬರೆಯೋ ಹಾಗಿಲ್ಲ. ನಂತರ ರಾಜೇಶ್ ಹೆಸರನ್ನು ಬರಿತಾ ಇದ್ದೀನಿ. ಅಲ್ಲಿ ಎಲ್ಲೂ ಗ್ಯಾಪ್ ಕೊಡಬೇಡಿ. ಹೆಸರು ಬರೆದ ಮೇಲೆ ಈ ರೀತಿ ಕಾಟ್ ಮಾಡಿ. ನಂತರ ಚೆಕ್ ಸೈಡಲ್ಲಿ ಈ ರೀತಿ 2 ಗೆರೆ ಎಳೆದು ಅದರ ಮಧ್ಯೆ AC ಅಥವಾ ಅಕೌಂಟ್ ಪೇಯಿ ಅಂತ ಬರಿಬೇಕು. ಈ ರೀತಿ ಬರೆದ್ರೆ ಅಮೌಂಟ್ ಅವರ ಅಕೌಂಟ್ಗೆ ಜಮಾ ಆಗುತ್ತೆ. ನೀವು ಅಕೌಂಟ್ ಅಂತ ಬರಲಿಲ್ಲ ಅಂದರೆ ನೀವು ಚೆಕ್ ಕೊಟ್ಟಿರುವ ವ್ಯಕ್ತಿ ಕ್ಯಾಶ್ ಮೂಲಕ ಹಣವನ್ನು ಪಡ್ಕೊಳ್ತಾರೆ. ನಂತರ ಬಾಕ್ಸ್ ಒಳಗೆ 5,000 ಅಂತ ಬರಿಬೇಕು. ಇಂಗ್ಲೀಷಲ್ಲೇ ಬರಿಬೇಕು ಅಂತ ಏನಿಲ್ಲ, ಕನ್ನಡದಲ್ಲೂ ಕೂಡ ನೀವು ಚೆಕ್ಕನ್ನು ಬರಿಬೋದು. ಇಲ್ಲಿ 5,000 ಬರೆದು ಮುಂದೆ ಕಾಟ್ ಮಾಡಬೇಕು. ಬಿಗಿನಿಂಗಲ್ಲಿ ಗ್ಯಾಪ್ ಕೊಡಬೇಡಿ, ಏಕೆಂದರೆ ಅಲ್ಲಿ ಬೇರೆ ನಂಬರ್ ಸೇರಿಸಿ ದುರುಪಯೋಗ ಆಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಇಲ್ಲಿಗೆ ಬನ್ನಿ. ಇಲ್ಲಿ 5,000 ರೂಪೀಸ್ ಓನ್ಲಿ ಅಂತ ಬರಿಬೇಕಾಗುತ್ತೆ. ಬರೆದ ನಂತರ ಮುಂದೆ ಈ ರೀತಿ ಕಾಟ್ ಮಾಡಿ, ಏಕೆಂದರೆ ಅವರು ಅಲ್ಲಿ ಬೇರೆ ಏನಾದರೂ ಫಿಲ್ ಮಾಡಿ ದುರುಪಯೋಗ ಸಾಧ್ಯತೆ ಇರೋದ್ರಿಂದ ಈ ರೀತಿ ಕಾಟ್ ಮಾಡಬೇಕಾಗುತ್ತೆ. ಅಕೌಂಟ್ ನಂಬರ್ ಆಲ್ರೆಡಿ ಅಲ್ಲೇ ಮೆನ್ಷನ್ ಆಗಿರುತ್ತೆ. ಮುಂಚೆ ಎಲ್ಲ ಅಕೌಂಟ್ ನಂಬರ್ ಬರೀಬೇಕಾಗಿತ್ತು, ಬಟ್ ಆದರೆ ಇವಾಗ ಬರ್ತಿರೋ ಚೆಕ್ ಬುಕ್ಗಳಲ್ಲಿ ಅಕೌಂಟ್ ನಂಬರ್ ಆಲ್ರೆಡಿ ಮೆನ್ಷನ್ ಆಗಿರುತ್ತೆ. ಕೆಳಗಡೆ ಪ್ಲೀಸ್ ಸೈನ್ ಎಬೋವ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ನೀವು ನಿಮ್ಮ ಸೈನನ್ನು ಮಾಡಬೇಕಾಗುತ್ತೆ. ನೆನಪಿರಲಿ, ನಿಮ್ಮ ಸೈನ್ ಮತ್ತು ಬ್ಯಾಂಕ್ ಅಕೌಂಟಲ್ಲಿ ರಿಜಿಸ್ಟರ್ ಆಗಿರೋ ಸೈನ್ ಎರಡೂ ಕೂಡ ಒಂದೇ ಇರಬೇಕು, ಇಲ್ಲ ಅಂದರೆ ಸಮಸ್ಯೆ ಆಗುತ್ತೆ. ಕೆಳಗಡೆ ಲೆಫ್ಟ್ ಸೈಡಿಂದ 6 ಅಂಕಿಗಳ ನಂಬರ್ ಇದೆಯಲ್ಲ, ಅದನ್ನು ಚೆಕ್ ನಂಬರ್ ಅಂತ ಕರೀತಾರೆ. ಅಂದರೆ ಇದು ತುಂಬ ಇಂಪಾರ್ಟೆಂಟು. ಇದು ಚೆಕ್ ನಂಬರ್ ಆಗಿರುತ್ತೆ. ಈ ರೀತಿ ಚೆಕ್ ಫಿಲ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಅಮೌಂಟನ್ನು ನೀವೇ ಡ್ರಾ ಮಾಡಬೇಕು ಅನ್ನೋದಾದರೆ ವೆರಿ ಸಿಂಪಲ್. ಪೇ ಅನ್ನೋ ಕಾಲಮಲ್ಲಿ ಹೆಸರು ಬದಲು ಸೆಲ್ಫ್ ಅಂತ ಬರೀಬೇಕು. ನೀವು ಸೆಲ್ಫ್ ಅಂತ ಬರೆದ್ರೆ ಆವಾಗ ಅಮೌಂಟನ್ನು ನೀವೇ ಡ್ರಾ ಮಾಡ್ಕೋಬಹುದಾಗಿರುತ್ತೆ. ನಂತರ ಚೆಕ್ ಹಿಂದ್ಗಡೆ ನಿಮ್ಮ ಸೈನ್, ಅಕೌಂಟ್ ನಂಬರ್, ಫೋನ್ ನಂಬರನ್ನು ಬರೀಬೇಕಾಗುತ್ತೆ. ಚೆಕ್ಕಲ್ಲಿ ಹೆಸರು, ಹಣದ ಮೊತ್ತ ಎಷ್ಟು ಅಂತ ಬರೀಬೇಕಾದ್ರೆ ಏನಾದ್ರು ತಪ್ಪಾದರೆ ಅಲ್ಲಿ ಒಂದು ಸಣ್ಣ ಸ್ಕ್ರ್ಯಾಚ್ ಮಾಡಿ ಅದರ ಮೇಲೆ ನಿಮ್ಮ ಸೈನನ್ನು ಮಾಡಬೇಕಾಗುತ್ತೆ. ಇದನ್ನು ಬಿಟ್ಟು ನೀವು ಬೇರೆ ಎಲ್ಲೇ ತಪ್ಪು ಮಾಡಿ ಸ್ಕ್ರ್ಯಾಚ್ ಮಾಡಿದರೆ ಚೆಕ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಚೆಕ್ಕನ್ನು ತುಂಬ ಎಚ್ಚರಿಕೆಯಿಂದ ಫಿಲ್ ಮಾಡಬೇಕು. ಚೆಕ್ ಕೊಟ್ಟ 3 ತಿಂಗಳವರೆಗೆ ಮಾತ್ರ ಅದರ ವ್ಯಾಲಿಡಿಟಿ ಇರುತ್ತೆ. 3 ತಿಂಗಳ ಒಳಗೆ ನೀವು ಚೆಕ್ಕನ್ನು ಡ್ರಾ ಮಾಡ್ಕೋಬೋದು. ಇದಿಷ್ಟು ಚೆಕ್ ಬರೀಬೇಕಾದ್ರೆ ನಾವು ವಹಿಸಬೇಕಾದ ಎಚ್ಚರಿಕೆ. ಇವಾಗ ನಿಮಗೆ ಒಬ್ಬರು 2 ಲಕ್ಷ ರೂಪಾಯಿಗೆ ಒಂದು ಚೆಕ್ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ. ಚೆಕ್ ಮೇಲೆ ಅಕೌಂಟ್ ಪೇಯಿ ಅಂತ ಬರೆದಿರ್ತಾರೆ. ಅಂದರೆ ನಿಮ್ಮ ಅಕೌಂಟಿಗೆ ಮಾತ್ರ ದುಡ್ಡು ಜಮಾ ಆಗುತ್ತೆ. ನೀವು ಬ್ಯಾಂಕ್ಗೆ ಹೋಗ್ತೀರಿ, ನಿಮಗೆ ತಕ್ಷಣಕ್ಕೆ ಕ್ಯಾಶ್ ಬೇಕಾಗಿರುತ್ತೆ. ಆವಾಗ ನೀವು ಸೂಕ್ತ ID ಕಾರ್ಡನ್ನು ಬ್ಯಾಂಕ್ ಮ್ಯಾನೇಜರ್ಗೆ ತೋರಿಸಿ ನಿಮಗೆ ಕ್ಯಾಶ್ ಯಾಕೆ ಬೇಕು ಅಂತ ಒಂದು ರಿಕ್ವೆಷನ್ ಲೆಟರನ್ನು ಕೊಟ್ಟರೆ ನಿಮಗೆ ಹಣವನ್ನು ಕ್ಯಾಶ್ ರೂಪದಲ್ಲಿ ಕೊಡ್ತಾರೆ. ನೀವು ಕೊಡೋ ಕಾರಣ ಸರಿಯಾದ ರೀತಿ ಇರಬೇಕು ಅಷ್ಟೇ. ಇವಾಗ ಚೆಕ್ ಬೌನ್ಸ್ ಆದರೆ ಏನು ಮಾಡಬೇಕು ಅಂತ ನೋಡೋಣ. ನೀವು ಒಬ್ಬರಿಗೆ ಸಾಲ ಕೊಟ್ಟಿರ್ತೀರಾ, ಅವರು ನಿಮಗೆ ಚೆಕ್ಕನ್ನು ಕೊಟ್ಟಿರ್ತಾರೆ. ಅವರು ಸರಿಯಾದ ಸಮಯಕ್ಕೆ ಅಸಲು ಬಡ್ಡಿ ಏನು ಕೊಟ್ಟಿರೋಲ್ಲ, ಟೈಮ್ ಕೂಡ ಮುಗಿದಿರುತ್ತೆ. ನೀವು ಬ್ಯಾಂಕ್ಗೆ ಅವರು ಕೊಟ್ಟ ಚೆಕ್ ಅನ್ನು ತಗೊಂಡು ಹೋಗ್ತೀರಾ.
ಅಲ್ಲಿ ಅವರ ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಅಂದ್ರೆ ಚೆಕ್ ಬೌನ್ಸ್ ಅಂತ ಬರುತ್ತೆ. ನಿಮ್ಮಿಂದ ಹಣ ಪಡೆದು ಚೆಕ್ ಕೊಟ್ಟಿರೋ ವ್ಯಕ್ತಿ ಮೋಸ ಮಾಡಿದ್ದಾರೆ ಅಂತ ನಿಮಗನ್ಸಿದ್ರೆ ನೀವು ಕೋರ್ಟ್ಗೆ ಹೋಗಿ ನ್ಯಾಯ ಪಡಿಬಹುದು. ನೀವು ಮಾಡಬೇಕಾಗಿರೋದು ಇಷ್ಟೇ, ಬ್ಯಾಂಕಿಂದ ಚೆಕ್ ಬೌನ್ಸ್ ಆಗಿರೋದಕ್ಕೆ ಒಂದು ಮೆಮೊ ಆರ್ಡರ್ ಅಂದ್ರೆ ಚೆಕ್ ರಿಟರ್ನ್ ಮೆಮೊ ಆರ್ಡರ್ ಅಂತ ಒಂದು ಲೆಟರ್ ಅನ್ನ ನಿಮಗೆ ಕೊಡ್ತಾರೆ. ಅಂದ್ರೆ ಯಾತಕ್ಕಾಗಿ ಚೆಕ್ ಬೌನ್ಸ್ ಆಗಿದೆ ಅನ್ನುವ ರೀಸನ್ ಅಲ್ಲಿರುತ್ತೆ. ನೀವು ಅದನ್ನ ತಕೊಂಡು ಒರಿಜಿನಲ್ ಚೆಕ್ ಅನ್ನ ಇಟ್ಕೊಂಡು 30 ದಿನದ ಒಳಗೆ ಒಬ್ಬ ಲಾಯರ್ ಅನ್ನ ಕನ್ಸಲ್ಟ್ ಮಾಡಿ ನಿಮ್ಮಿಂದ ಹಣ ಪಡೆದಿರುವ ವ್ಯಕ್ತಿಗೆ ಒಂದು ನೋಟಿಸ್ ಅನ್ನ ಕೊಡಬೇಕಾಗುತ್ತೆ. ನೋಟಿಸ್ ಪಡೆದ ವ್ಯಕ್ತಿ 15 ದಿನದ ಒಳಗೆ ನಿಮಗೆ ಉತ್ತರ ಕೊಡಬೇಕು. ಇನ್ ಕೇಸ್ 15 ದಿನದ ಒಳಗೆ ಯಾವುದೇ ಉತ್ತರ ಬರಲಿಲ್ಲ ಅಂದ್ರೆ ತಕ್ಷಣ ನೀವು ಲಾಯರ್ ಮುಖಾಂತರ ಕೋರ್ಟ್ಗೆ ಕೇಸನ್ನು ಹಾಕ್ಬೋದು. ಕೇಸ್ ಫೈಲ್ ಆದ ನಂತರ ನ್ಯಾಯಾಲಯ ಆರೋಪಿ ವ್ಯಕ್ತಿಗೆ ಒಂದು ನೋಟಿಸ್ ನೀಡುತ್ತೆ ಕೋರ್ಟ್ಗೆ ಬರಬೇಕು ಅಂತ. ಆರೋಪಿ ವ್ಯಕ್ತಿ ಕೋರ್ಟ್ಗೆ ಬರಲಿಲ್ಲ ಅಂದ್ರೆ ಕೋರ್ಟ್ 2ನೇ ಬಾರಿಗೆ ಇನ್ನೊಂದು ನೋಟಿಸ್ ಕೊಡುತ್ತೆ. ಆವಾಗ ಆರೋಪಿತ ವ್ಯಕ್ತಿ 10 ದಿನದ ಒಳಗೆ ಕೋರ್ಟ್ಗೆ ಬರಲೇಬೇಕಾಗುತ್ತೆ. ಇಲ್ಲದಿದ್ದರೆ ಕೋರ್ಟ್ ತನ್ನ ತೀರ್ಪು ಕೊಡೋ ಸಾಧ್ಯತೆ ಇರುತ್ತೆ. ಇದರಲ್ಲಿ ಆರೋಪಿತ ವ್ಯಕ್ತಿ ಮೋಸ ಮಾಡಿರೋದು ಸಾಬೀತಾದ್ರೆ 2 ವರ್ಷ ಜೈಲು ಶಿಕ್ಷೆ ಜೊತೆಗೆ ಸಾಲ ಪಡೆದ ಹಣಕ್ಕೆ 1 ಡಬಲ್ ಹಣವನ್ನ ಕಟ್ಟಬೇಕಾಗುತ್ತೆ. ಆರೋಪಿತ ವ್ಯಕ್ತಿ ದುಡ್ಡಿಲ್ಲ ಅಂತ ಹೇಳಿದ್ರೆ ಆರೋಪಿತ ವ್ಯಕ್ತಿಯ ಆಸ್ತಿಯನ್ನ ಕೂಡ ಕೋರ್ಟ್ ಅಡ ಇಡುವ ಸಾಧ್ಯತೆ ಇರುತ್ತೆ. ಒಂದು ವಿಷಯ ಅರ್ಥ ಮಾಡ್ಕೋಬೇಕು, ಇಂತಹ ಕೇಸಲ್ಲಿ ಪೊಲೀಸ್ ಕಂಪ್ಲೇಂಟ್ ನೀಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಲಾಯರ್ ಮುಖಾಂತರ ಕೋರ್ಟ್ಗೆ ಹೋಗಬಹುದು. ಚೆಕ್ ಬೌನ್ಸ್ ಕೇಸ್ ಹಾಕೋರ್ಗೆ ಒಂದು ಮಾತು, ಚೆಕ್ ಬೌನ್ಸ್ ಆಗಿದೆ ಅಂದ ಮಾತ್ರಕ್ಕೆ ನಿಮ್ಮಿಂದ ಹಣ ಪಡೆದವರು ನಿಮಗೆ ಮೋಸ ಮಾಡಿದ್ದಾರೆ ಅಂತ ಅನ್ಕೊಳ್ಳೋದು ಬೇಡ. ಮೊದಲು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಬೇರೆ ಚೆಕ್ ಕೊಡ್ತಾರಾ ಅಂತ ಕೇಳ್ಕೊಳ್ಳಿ. ಸಾಧ್ಯವಾದರೆ ಸಾಲ ಮರುಪಾವತಿಗೆ ಸ್ವಲ್ಪ ಕಾಲಾವಕಾಶ ನೀಡಿ, ಇಲ್ಲ ಕ್ಯಾಶ್ ಅನ್ನ ಕೊಡ್ತಾರಾ, ಕೊಟ್ಟರೆ ಯಾವಾಗ ಕೊಡ್ತಾರೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಇವೆಲ್ಲ ವಿಚಾರಿಸಿದ ನಂತರ ನಿಮಗೆ ಮೋಸ ಮಾಡ್ತಿದ್ದಾರೆ ಅಂತ ಅನಿಸಿದ್ರೆ ಮಾತ್ರ ನೀವು ಚೆಕ್ ಬೌನ್ಸ್ ಕೇಸನ್ನ ಫೈಲ್ ಮಾಡಿ. ಚೆಕ್ ಬೌನ್ಸ್ ಆದ್ರೆ ಅದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಸೆಕ್ಷನ್ 138 ಪ್ರಕಾರ ಅಪರಾಧವಾಗುತ್ತೆ. ಇನ್ನು ಆರೋಪಿತ ವ್ಯಕ್ತಿ ಶಿಕ್ಷೆಯಿಂದ ಬಚಾವಾಗೋಕೆ ಸಾಧ್ಯ ಇದೆಯಾ ಅಂತ ನೋಡೋದಾದ್ರೆ ಖಂಡಿತ ಸಾಧ್ಯ ಇದೆ. ಹೇಗಂದ್ರೆ ನೀವು ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ರೆ, ಮೋಸ ಮಾಡುವ ಉದ್ದೇಶ ಇಲ್ಲ ಅಂದ್ರೆ ಮೊದಲು ಚೆಕ್ ಬೌನ್ಸ್ ಆದ ನಂತರ ಯಾವುದೇ ವ್ಯಕ್ತಿ ನಿಮಗೆ ಕಾಲ್ ಮಾಡಿದ್ರೆ ಮೊದಲು ಅವ್ರ ಜೊತೆ ಮಾತನಾಡಿ, ಸಾಲ ವಾಪಸ್ ಕೊಡುವ ಬಗ್ಗೆ ಸ್ವಲ್ಪ ಟೈಮ್ ತಗೊಳ್ಳಿ, ಇಲ್ಲ ಕ್ಯಾಶ್ ಕೊಡುವ ದಿನಾಂಕ ಅವರಿಗೆ ಹೇಳಿ, ಬೇರೆ ಚೆಕ್ ಕೊಡೋದಕ್ಕೆ ಸಾಧ್ಯವಿದೆಯಾ ಅಂತ ನೋಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಕೇಸ್ಗೆ ಸಂಬಂಧಿಸಿದ ಯಾವುದೇ ಸಮನ್ಸ್ ಅಥವಾ ನೋಟಿಸ್ ಬಂದ್ರೆ ಮೊದಲು ಅದನ್ನ ರಿಸೀವ್ ಮಾಡಿಕೊಂಡು ಅದಕ್ಕೆ ಸೂಕ್ತವಾದ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡಿ. ತಪ್ಪಿಸ್ಕೊಂಡು ಹೋಗುವ ಅವಶ್ಯಕತೆ ಇಲ್ಲ. ಕೋರ್ಟ್ ಇಂದ ನೋಟಿಸ್ ಬಂದ್ರೆ ಮೊದಲು ಲಾಯರ್ ಅನ್ನ ಕನ್ಸಲ್ಟ್ ಮಾಡಿ ಆ ನೋಟಿಸ್ಗೆ ಉತ್ತರ ಕೊಡೋ ಪ್ರಯತ್ನ ಮಾಡಿ. ಕೋರ್ಟ್ ಕೂಡ ಮೊದಲು ಇಬ್ಬರ ಮಧ್ಯೆ ಕಾಂಪ್ರಮೈಸ್ ಮಾಡಿಸೋಕೆ ಪ್ರಯತ್ನ ಪಡುತ್ತೆ. ನೀವು ಕೋರ್ಟ್ ಅಲ್ಲಿ ಕಾಲಾವಕಾಶ ಕೂಡ ಕೇಳಬಹುದು. ನೀವು ಪಡೆದ ಹಣದ ಅಸಲು, ಅದಕ್ಕೆ ಬಡ್ಡಿ, ಕೋರ್ಟ್ ಫೀಸ್ ಇವೆಲ್ಲವನ್ನ ನೀವು ಪಾವತಿಸಿದ್ರೆ ಶಿಕ್ಷೆಯಿಂದ ಪಾರಾಗಬಹುದು. ಎಲ್ಲರೂ ತಿಳ್ಕೊಳ್ಬೇಕಾಗಿರೋದೇನೆಂದ್ರೆ ವ್ಯವಹಾರ ಅನ್ನೋದು ಯಾವತ್ತೂ ಕ್ರಮಬದ್ಧವಾಗಿರಬೇಕು. ಸಾಲದ ಹಣ ಪಾವತಿ ಮಾಡಿದ ನಂತರ ಮೊದಲು ಚೆಕ್ ಅನ್ನ ವಾಪಸ್ ಇಸ್ಕೊಳ್ಳಿ. ನಿಮ್ಮ ಚೆಕ್ ಅನ್ನ ಇಟ್ಕೊಂಡು ಯಾರಾದ್ರೂ ಬ್ಲಾಕ್ ಮೇಲ್ ಮಾಡಿದ್ರೆ ಭಯ ಪಡುವ ಅವಶ್ಯಕತೆ ಇಲ್ಲ. ಅಂತವರ ವಿರುದ್ಧ ನೀವು ಪೊಲೀಸ್ ಕಂಪ್ಲೇಂಟ್ ಕೂಡ ನೀಡಬಹುದು. ಇವತ್ತು ದೇಶದಲ್ಲಿ 35 ಲಕ್ಷಕ್ಕೂ ಹೆಚ್ಚು ಚೆಕ್ ಬೌನ್ಸ್ ಕೇಸ್ಗಳು ಬಾಕಿ ಇದಾವೆ. ನಿಮ್ಮ ಚೆಕ್ ಬುಕ್ ಏನಾದ್ರೂ ಕಳೆದೋದ್ರೆ ನಿಮ್ಮ ಬ್ಯಾಂಕ್ ನ ಗಮನಕ್ಕೆ ತನ್ನಿ. ಚೆಕ್ ಲೀಫ್ಗೆ ಮುಂಚೆನೆ ಸೈನ್ ಹಾಕಿ ಇಟ್ಕೊಳ್ಳೋದು ಸರಿಯಲ್ಲ. ನೀವು ಪಡೆದ ಸಾಲವನ್ನ ಮರುಪಾವತಿ ಮಾಡಿದ ನಂತರ ಚೆಕ್ ಲೀಫ್ ಅನ್ನ ವಾಪಸ್ ಪಡ್ಕೊಳ್ಳೋದ್ರಿಂದ ಬ್ಲಾಕ್ ಮೇಲ್, ಹಣದ ದುರುಪಯೋಗ ಮುಂತಾದ ಸಮಸ್ಯೆಗಳಿಂದ ಪಾರಾಗಬಹುದು ಎಂದು ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋನ ನಿಮ್ಮ ಸ್ನೇಹಿತರು, ಬಂಧುಗಳಿಗೆ ಶೇರ್ ಮಾಡಿ. ಇಂತಹ ವಿಚಾರಗಳು ಅವರಿಗೂ ತಿಳಿಯುವಂತೆ ಮಾಡಿ. ಧನ್ಯವಾದಗಳು.